ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸೀಮೆ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಕಡಲೆಬೇಳೆ, ಉದ್ದಿನಬೇಳೆ, ಸಾಂಬಾರ್ ಪೌಡ್ರು, ಅರಿಶಿನ ಪುಡಿ, ಅಲ್ಲ ಪೇಸ್ಟು, ಮೆಣಸಿನ್ಕಾಯಿ ಪೇಸ್ಟ್, ಇದು ಉಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಒಂದು ಮುಷ್ಟಿಯಷ್ಟು, ಒಂದು ಸಣ್ಣದು ಈರುಳ್ಳಿ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ, ಕೊಬ್ಬರಿ, ಒಂದಿಷ್ಟು ತಪ್ಪದ್ದು ಒಂದೇ ಒಂದು ಸೀಮೆ ಬದನೆಕಾಯಿ. ಒಂದು ಪಾತ್ರೆ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತೀನಿ ಸ್ವಲ್ಪ. ಅದಕ್ಕೆ ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ, ಸ್ವಲ್ಪ ಕೆಂಪಗಾಗಲಿ ಇದು. ಈ ಈರುಳ್ಳಿ ಹಾಕ್ತಾ ಇದ್ದೀನಿ, ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದರಲ್ಲಿ ಹುರ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಒಳಗೆ, ಚೆನ್ನಾಗಿರುತ್ತೆ ಅವಾಗ. ಇಲ್ಲಾಂದರೆ ಶುಂಠಿ ವಾಸನೆ ಹಂಗಂಗೆ ಇರುತ್ತೆ. ಅದು ಎಣ್ಣೆ ಒಳಗೆ ಸ್ವಲ್ಪ ರೋಸ್ಟ್ ಆದರೆ ಚೆನ್ನಾಗಿರುತ್ತೆ ಅದು. ಈಗ ಸೀಮೆ ಬದನೆಕಾಯಿ ಹಾಕ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ರಿ ಇದನ್ನು. ಎಣ್ಣೆ ಎಲ್ಲ ಕಡೆಗೆ ಇದಕ್ಕೆ ಹತ್ತೋ ರೀತಿಯಲ್ಲಿ ಕೈ ಆಡಿಸ್ಕೊಳ್ರಿ ಈ ಥರ. ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಸ್ವಲ್ಪ ಜಲ್ದಿ ಬೇಯುತ್ತೆ ಇದು ಉಪ್ಪು ಹಾಕೋದ್ರಿಂದ. ಸ್ವಲ್ಪ ಕೈ ಹಾಕ್ಕೊಳ್ರಿ ಈ ಥರ ಚೆನ್ನಾಗಿ. ಉಪ್ಪು ಹಾಕಿದ್ಮೇಲೆ ಎಲ್ಲ ಕಡೆಗೂ ಉಪ್ಪು ಹತ್ಕೋಬೇಕಲ್ಲ ಅದು, ಹಂಗಾಗಿ ಚೆನ್ನಾಗಿ ಈ ಥರ ಕೈ ಹಾಕ್ಕೊಳ್ರಿ. ಇದಕ್ಕೆ ಈಗ ನಾನು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ, ಅರಿಶಿನ ಪುಡಿ, ಸಾಂಬಾರು ಪೌಡ್ರು. ಈ ಸಾಂಬಾರು ಪೌಡ್ರ್ ಆದರೂ ಹಾಕ್ಕೋಬೋದು, ಇಲ್ಲಾಂದರೆ ಗರಂ ಮಸಾಲ ಬೇಕಿದ್ರೆ ಹಾಕ್ಕೋಬೋದು. ಈ ಥರ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ರಿ ಚೆನ್ನಾಗಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಜಲ್ದಿನೂ ಬೇಯುತ್ತೆ. ಉಪ್ಪು ಎಲ್ಲ ಕಡೆ ಹತ್ತೋದ್ರಿಂದ ಜಲ್ದಿ ಬೇಯುತ್ತೆ ಅದು, ಇಲ್ಲಾಂದರೆ ಬೇಯಲ್ಲ ಅದು. ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತೀನಿ ನಾನು. ಅರ್ಧ ಲೋಟ ನೀರು ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಮುಚ್ಚಿಡ್ತೀನಿ ಇದನ್ನು, ನೀರಿನ ಅಂಶ ಎಲ್ಲ ಹೋಗೋವರೆಗೂ. ಕಾವಿಗೆ ಚೆನ್ನಾಗಿ ಬೇಯುತ್ತೆ ಆಗ ಅದು. ಮುಚ್ಚಿಡ್ತೀನಿ ಈ ಥರ. 2 ನಿಮಿಷ ಆಗಿದೆ, ತೆಗೆದು ತೋರಿಸ್ತೀನಿ ಈಗ. ಈ ಥರ ನೀರಿನ ಅಂಶ ಎಲ್ಲ ಹೋಗ್ಬಿಡ್ಬೇಕು ಈ ಥರ. ಮತ್ತು ಬೆಂದಿರುತ್ತೆ ಅದು ನೋಡಿ. ಆಗ ಇಷ್ಟು ಕಟ್ಟಾದರೆ ಸಾಕಿದು ಈ ಥರ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಈಗ, ಮತ್ತು ಕೊಬ್ಬರಿ ಹಾಕ್ಕೊತೀನಿ. ಎಲ್ಲ ಮಿಕ್ಸ್ ಮಾಡಿಬಿಡೋಣ ಈಗ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಆಯ್ತು, ಇದು ಪಲ್ಯ ರೆಡಿ ಆಯ್ತಿದೆ. ತುಂಬ ಮೆತ್ತಗಾಗ್ಬಿಟ್ರೆಗಿನ ಆಮೇಲೆ ಅದು ಸಾಂಬಾರು ಆದಂಗೆ ಆಗ್ಬಿಡುತ್ತೆ. ಸ್ವಲ್ಪನೇ ಮೀಡಿಯಮ್ ಆಗಲಿ, ತುಂಬ ಗಟ್ಟಿನೂ ಅಲ್ಲ ತುಂಬ ಮೆತ್ತಗೂ ಅಲ್ಲ, ಮೀಡಿಯಮ್ ಆಗಿರ್ಬೇಕು ಇದು ಪಲ್ಯ. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಷ್ಟು ಮೆತ್ತಗೆ ಮಾಡ್ಕೊಂಡಿದ್ದೀನಿ ನಾನು ಅಷ್ಟೇ. ನೋಡಿರಿ ಈ ಥರ ಬಂದಿದೆ ಪಲ್ಯ. ಇದು ಸೀಮೆ ಬದನೆಕಾಯಿ ಪಲ್ಯ ರೆಡಿ ಇದೆ. ಇದು ರೊಟ್ಟಿ ಜೊತೆಗೆ, ಚಪಾತಿಗೆ, ರಾಗಿ ರೊಟ್ಟಿ ಜೊತೆಗೆ, ಅಕ್ಕಿ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ. ಸೈಡ್ ಡಿಶ್ ಆಗಿ ಅನ್ನದ ಜೊತೆಗೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ.